ವೀಕ್ಷಕರೇ ನಮಸ್ಕಾರ. ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಗಳಲ್ಲಿ ಒಂದು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದೇ ಈ ಹಬ್ಬದ ಆಚರಣೆಯ ಸಂಕೇತ. ಹಿಂದೂ ಧರ್ಮದ ಆಚರಣೆಯ ಪ್ರಕಾರ 9 ಪವಿತ್ರ ದಿನಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಈ 9 ದಿನಗಳಲ್ಲಿ ಮಾತೆ ದುರ್ಗೆಯ ವಿವಿಧ ರೂಪವನ್ನು ಪೂಜಿಸಲಾಗುತ್ತೆ. ಈ ದಿನಗಳಲ್ಲಿ ದೇವಿಯ 9 ರೂಪಗಳಿಗೆ ಸಮರ್ಪಿತವಾದ ಬಣ್ಣಗಳ ಬಟ್ಟೆಯನ್ನು ಧರಿಸುವುದು ಶುಭದ ಸಂಕೇತ. ಹಾಗಾದರೆ ಬನ್ನಿ ವೀಕ್ಷಕರೇ, ಏನಿದರ ವಿಶೇಷ? ದಿನಕ್ಕೆ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸುವುದಾದರೂ ಏಕೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನವರಾತ್ರಿ ಹಬ್ಬವು ದುರ್ಗಾದೇವಿಯ 9 ಅವತಾರವನ್ನು ಪ್ರತಿನಿಧಿಸುತ್ತದೆ ಹಾಗೂ ಪ್ರತಿದಿನವೂ ಒಂದೊಂದು ಮಹತ್ವವನ್ನು ಹೊಂದಿದೆ. ಹಬ್ಬದ ಪ್ರತಿದಿನವೂ ಮಂಗಳಕರವಾದ ಬಟ್ಟೆಯನ್ನು ಧರಿಸಲಾಗುತ್ತದೆ. ಇವುಗಳನ್ನು ದೇವಿಯ 9 ಅವತಾರಗಳಿಗೆ ಸಮರ್ಪಿಸಲಾಗಿದೆ. ಹಾಗಾದರೆ 9 ಬಣ್ಣಗಳ ಹಿಂದಿನ ರಹಸ್ಯವೇನು ಎಂಬುದನ್ನು ತಿಳಿಸ್ತಾ ಹೋಗ್ತೇನೆ. ಮೊದಲನೇ ದಿನವನ್ನು ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ. ಇದು ಪ್ರಕೃತಿಯ ಸಂಕೇತವಾಗಿರುತ್ತದೆ. ಈ ದಿನದ ವಿಶೇಷ ಬಣ್ಣ ಬಿಳಿ. ಈ ಬಣ್ಣ ಸಂತೋಷ ಸಂಭ್ರಮದ ಪ್ರತೀಕವಾಗಿದೆ. ಶಾಂತಿ, ಶುಭ್ರತೆಯನ್ನು ಸೂಚಿಸುತ್ತದೆ. ಎರಡನೇ ದಿನ ವಿಶೇಷವಾಗಿ ಕೆಂಪು ಬಣ್ಣವನ್ನು ಧರಿಸಲಾಗುತ್ತದೆ. ಈ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ಕೆಂಪು ಬಣ್ಣವು ಕ್ರಿಯೆ ಮತ್ತು ಶತ್ರುಗಳ ವಿರುದ್ಧ ದೇವಿಯ ಕೋಪವನ್ನು ಸೂಚಿಸುವ ಸಂಕೇತವಾಗಿದೆ. ಈ ದಿನ ಕೆಂಪು ಬಣ್ಣದ ವಸ್ತ್ರದಿಂದ ದೇವಿಯನ್ನು ಅಲಂಕರಿಸಲಾಗುತ್ತದೆ. ಮೂರನೇ ದಿನ, ಈ ದಿನವನ್ನು ಅರ್ಧಚಂದ್ರನನ್ನು ಹಣೆಯಲ್ಲಿ ಹೊತ್ತಿರುವ ದೇವಿ ಚಂದ್ರಗಂಟನಿಗೆ ಅರ್ಪಿಸಲಾಗಿದೆ. ಈ ದಿನದ ಬಣ್ಣ ಗಾಢ ನೀಲಿ. ಈ ಬಣ್ಣವು ಅತ್ಯಂತ ಆಕರ್ಷಣೀಯವಾಗಿದ್ದು ಇದು ಶ್ರೀಮಂತಿಕೆ ಮತ್ತು ನೆಮ್ಮದಿಯನ್ನು ಪ್ರತಿನಿಧಿಸುತ್ತದೆ. ನಾಲ್ಕನೇ ದಿನದಂದು ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ 4ನೇ ದಿನದ ಬಣ್ಣ ಹಳದಿ. ಈ ಬಣ್ಣವು ಖುಷಿ ಮತ್ತು ಉತ್ಸಾಹದ ಸಂಕೇತವಾಗಿದೆ. ನವರಾತ್ರಿಯ 5ನೇ ದಿನ ದೇವಿಯ ಸ್ಕಂದಮಾತಾ ರೂಪವನ್ನು ಪೂಜಿಸಲಾಗುತ್ತದೆ. ಹಸಿರು ಬಣ್ಣದ ವಸ್ತ್ರವನ್ನು ಈ ದಿನ ಬಳಸಲಾಗುತ್ತದೆ. ಈ ಹಸಿರು ಬಣ್ಣವು ಪ್ರಕೃತಿಯ ಸಂಕೇತವಾಗಿದೆ. ಅಲ್ಲದೆ ಶಾಂತಿ ಮತ್ತು ಪ್ರಶಾಂತತೆಯ ಭಾವನೆಯನ್ನು ಉಂಟು ಮಾಡುತ್ತದೆ. ದೇವಿಯ ಕಾತ್ಯಾಯಿನಿ ರೂಪವನ್ನು ನವರಾತ್ರಿಯ 6ನೇ ದಿನ ಪೂಜಿಸಲಾಗುತ್ತದೆ. ಈ ದಿನದ ಬಣ್ಣ ಬೂದು ಬಣ್ಣ. ದೇವಿಯು ಶಕ್ತಿ ಸ್ವರೂಪಿಣಿಯಾಗಿದ್ದು ದೇವಿಯ ಶಕ್ತಿಯ ಪ್ರತೀಕವಾಗಿದೆ. ಈ ದಿನ ಬೂದು ಬಣ್ಣದ ವಸ್ತ್ರವನ್ನು ಧರಿಸುವುದು ಶ್ರೇಷ್ಠವಾಗಿರುತ್ತದೆ. ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಕೇಸರಿ ಬಣ್ಣವನ್ನು ಧರಿಸಲಾಗುತ್ತದೆ. ಇದು ದೇವಿಯ ವೀರತ್ವ, ಶಕ್ತಿಯನ್ನು ಪ್ರದರ್ಶಿಸುತ್ತದೆ. ಇನ್ನು 8ನೇ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ. 8ನೇ ದಿನ ಅಂದರೆ ದುರ್ಗಾಷ್ಟಮಿ ದಿನದಂದು ನವಿಲು ಹಸಿರು ಬಣ್ಣವನ್ನು ಬಳಸಲಾಗುತ್ತದೆ. ಇದು ನೀಲಿ ಮತ್ತು ಹಸಿರು ಬಣ್ಣದಿಂದ ಸೊಗಸಾದಂಥ ಸಮ್ಮಿಶ್ರಣ ಬಣ್ಣವಾಗಿದೆ. ಈ ಬಣ್ಣವು ಸಹಾನುಭೂತಿ ಮತ್ತು ತಾಜಾತನದಿಂದ ಕೂಡಿದ 2 ಬಣ್ಣಗಳಿಗೆ ಪ್ರತಿನಿಧಿಸುತ್ತದೆ. ಇನ್ನು 9ನೇ ದಿನ ಅಂದರೆ ಕೊನೆಯ ದಿನದಂದು ಸಿದ್ಧಿರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನದ ಬಣ್ಣ ಗುಲಾಬಿ. ಈ ಗುಲಾಬಿ ಬಣ್ಣವು ನಂಬಿಕೆ, ಭರವಸೆ ಹಾಗೂ ಹೊಸ ದೃಷ್ಟಿಕೋನದ ಸಂಕೇತವಾಗಿದೆ. ನವರಾತ್ರಿಯ 9 ದಿನಗಳ ನಂತರ ಅಂದರೆ 10ನೇ ದಿನದಂದು ವಿಜಯದಶಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬದ ಆಚರಣೆಯ ಮೂಲಕ ನವರಾತ್ರಿ ಹಬ್ಬವು ಮುಕ್ತಾಯಗೊಳ್ಳುತ್ತದೆ. ವೀಕ್ಷಕರೇ, ಇದಿಷ್ಟು ನವರಾತ್ರಿ ಹಬ್ಬದ 9 ದಿನದ 9 ಬಣ್ಣಗಳ ಒಂದಿಷ್ಟು ಮಾಹಿತಿಯಾಗಿತ್ತು. ಮತ್ತೆ ಸಿಗೋಣ.